ಬಟ್ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಮೇಡಮ್ ಅವರು, ಕ್ವಶನ್ ಪೇಪರ್ ತನ್ನಂತಹ ಸೀಲು ಓಪನ್ ಆಗಿತ್ತದು. ಅದಕ್ಕೆ ಲೆಟರ್ ಕೂಡ ಕೊಟ್ಟಿದ್ದಾರೆ, ಸಹಿ ಹಾಕಿ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳಿ ಅಂತ ಹೇಳಿ ನೋಡೋಣ ಅದು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ಇನ್ನು ನಿಧಿ ಆಸೆಗಾಗಿ ಏನ್ರಿ ಇವರೆಲ್ಲ ಅಪಾರ್ಟ್ಮೆಂಟ್ ಕೆಳಗಡೆ ಬೇಸ್ಮೆಂಟಲ್ಲೇ ಫುಲ್ ಕವರ್ ಮಾಡಿಬಿಟ್ಟು ಗುಂಡಿ ತೋಡ್ಬಿಟ್ಟಿದ್ದಂತೆ ನಿಧಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹೀಗೂ ಇದಾರಾ ನೋಡಿ ಸ್ಟೋರಿಯನ್ನು. ನಿಧಿ ಆಸೆಗಾಗಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಆಗಿದರ ವೀರಗಲ್ಲಿರುವ ಜಾಗದ ಕೆಳಗೆ ಗುಂಡಿ ತೋಡಿ ಪೂಜೆ. ಪೌರ್ಣಮಿಯ ಹಿಂದಿನ 2 ದಿನ ರಾತ್ರಿ ಪೂಜೆ. ನಿಧಿ ಪಡೆದು ಎಸ್ಕೇಪ್, ಸ್ಥಳೀಯರ ಆರೋಪ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ HSR ಲೇಔಟ್ನ ಏಳ್ಕುಂಟೆ ಗ್ರಾಮದಲ್ಲಿ ನಿಧಿ ಶೋಧ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಕಳೆದ 4 ದಿನದ ಹಿಂದೆ ಪೌರ್ಣಮಿಯ ಹಿಂದಿನ 2 ದಿನ ರಾತ್ರಿ ಪೂಜೆ ನಡೆಸಿ ನಿಧಿಯನ್ನ ತೆಗೆದಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪಿಸಿದ್ದಾರೆ. ವಿಚಾರ ತಿಳಿದ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಮಗೆ 2 ಡೇಸ್ ಬ್ಯಾಕ್ ಗೊತ್ತಾಯಿತು. ಅವನು ಫುಲ್ ಒಂದು 3x4 ಒಳಗಡೆವರೆಗೂ ತೆಗ್ದಿದ್ದಾನೆ ಅವನು. ಅಲ್ಲಿ ಬಸವಣ್ಣನ ದೇವಸ್ಥಾನದ್ದು ಈರ್ಗಲ್ಲಿದ್ದಾವೆ. ಅಲ್ಲಿ ಸುಮಾರು ಒಂದು 900 ವರ್ಷದ ಇತಿಹಾಸ ಅದು. ಇದು ಸುಮಾರು ದಿನದಿಂದ ನಡೆದಿದೆ. ನಮಗೆ ಗೊತ್ತಾಗಿರೋದು ಒಂದು 2 ದಿನ ಹಿಂದೆಗಡೆ ಗೊತ್ತಾಗಿದೆ ನಮಗೆ. ದೇವಸ್ಥಾನ ಇದೆ ಹಿಂದೆ ಈರ್ಗಲ್ ಅಂದ್ಬಿಟ್ಟಂತ. ಮಾಮೂಲಿ ನಾವು ದೇವಸ್ಥಾನ ಮುಕ್ಕೊಂಡು ಹೋಗ್ತಿರೋ ಬೆಳಗ್ಗೆ ಹೋಗೋ ಟೈಮಲ್ಲಿ ಕೆಲಸಕ್ಕೆ ಏನೆಲ್ಲ ಕ್ಲೋಸ್ ಮಾಡಿ ಅಂತ ನೋಡಿದಾಗ ಅಲ್ಲೆಲ್ಲ ತೋಡ್ಬಿಟ್ಟು ಅಲ್ಲಿ ಕೆಳಗಡೆ ನಿಧಿನ ಟ್ರೈ ಮಾಡಿದ್ದಾನೆ. ಮೋಸ್ಟ್ಲಿ ಎತ್ಕೊಂಡೋಗಿರ್ಬೋದು ಅಂದ್ಕೊಳ್ತೀನಿ. ಈ ಜಾಗನ ಆಗದಿರೋದು ಬಂದು ಸುಧಾಕರ್ ನಾಯ್ಡು ಅಂತ. ಈ ನಿಧಿ ಶೋಧನೆಗಾಗಿ ಆಗದಿರೋದು. ಅದಕ್ಕೋಸ್ಕರನೇ ಸುಧಾಕರ್ ನಾಯ್ಡು ಮೇಲೆ ಕಾನೂನು ಕ್ರಮ ಏನಿದೆ ಜರುಗಿಸಬೇಕಂತ ವಿನಂತಿ ಮಾಡ್ತಾರೆ. 900 ವರ್ಷಗಳ ಇತಿಹಾಸವಿರುವ ಬಸವೇಶ್ವರ ದೇಗುಲ ಈ ಅಪಾರ್ಟ್ಮೆಂಟ್ನಿಂದ 100 ಮೀಟರ್ ದೂರದಲ್ಲಿದೆ. ದೇಗುಲದ ವೀರಗಲ್ಲು ಅಪಾರ್ಟ್ಮೆಂಟ್ನ ಹಿಂಭಾಗ ಇದೆ. ಅಕ್ರಮವಾಗಿ ವೀರಗಲ್ಲು ಸಮೀಪವೇ ಅಪಾರ್ಟ್ಮೆಂಟ್ ಅನ್ನ ಆಂಧ್ರ ಮೂಲದ ಬಿಲ್ಡರ್ ಸುಧಾಕರ್ ನಿರ್ಮಿಸಿದ್ರಂತೆ. ಈ ವೀರಗಲ್ಲು ಕೆಳಭಾಗಕ್ಕೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಿಂದ ಗುಂಡಿಯನ್ನು ಅಗೆದು ಪೂಜೆ ಹೋಮ ಹವನ ನಡೆಸಿದ್ದಾರೆ. ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಾಗದಂತೆ ಸಂಪೂರ್ಣವಾಗಿ ತಗಡು ಶೀಟ್ನಿಂದ ಮುಚ್ಚಲಾಗಿದೆ. ಯಾವ ಜಾಗದಲ್ಲಿ ಭೂಮಿಯನ್ನು ಅಗ್ದಿದ್ರು ಈಗ ಆ ಜಾಗದಲ್ಲಿದ್ದೇನೆ. ಇದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟು. ಈ ಬೇಸ್ಮೆಂಟ್ನ ಹಿಂಬದಿ ಇಲ್ಲಿ ಈ ಜಾಗದಲ್ಲಿ ಈಗ ಈ ಒಂದು ಜಾಗವನ್ನು ಅಗ್ದಿದ್ದಾರೆ. ಈಗ ಕಂಪ್ಲೀಟು ಶೀಟ್ಗಳನ್ನು ಅಳವಡಿಕೆ ಮಾಡಿದ್ರು. ಅದರ ಜೊತೆಗೆ ಪಕ್ಕಕ್ಕೂ ಕೂಡ ಎಲ್ಲೂ ಕೂಡ ಕಾಣಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತುಂಬ ಸಿಸ್ಟಮೆಟಿಕ್ ಆಗಿ ನೋಡಿ, ಇಲ್ಲಿ ಸಣ್ಣ ಪುಟ್ಟ ರಂಧ್ರಗಳಿದ್ದಾವೆ. ಆ ರಂಧ್ರದ ಒಳಗೂ ಕೂಡ ಇಲ್ಲಿ ಪ್ಲಾಸ್ಟಿಂಗನ್ನು ಮಾಡಿದ್ದಾರೆ, ಪ್ಲಾಸ್ಟರ್ಗಳನ್ನು ಹಚ್ಚಿದ್ದಾರೆ. ಎಲ್ಲಿಯೂ ಕೂಡ ಕಾಣಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸೊ ಹೀಗೆ ಇಲ್ಲಿ ಒಂದು ಡೋರನ್ನು ಮಾಡ್ಕೊಂಡಿದ್ದಾರೆ. ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರುವಂಥ ಕಾರಣಕ್ಕಾಗಿ ಯಾರು ಬರೋದಿಲ್ಲ. ಸೊ ಅದನ್ನೇ ಈಗ ಶೀಟ್ಗಳನ್ನು ಹಾಕ್ಕೊಂಡು ತುಂಬ ಸೆಕ್ಯೂರ್ ಆಗಿ ಮಾಡ್ಕೊಂಡಿದ್ರು. ಈಗ ಲಾಕನ್ನು ಹಾಕ್ಕೊಂಡು ಈ ಒಂದು ಅಪಾರ್ಟ್ಮೆಂಟ್ನ ಮಾಲೀಕರು ಕೂಡ ಎಸ್ಕೇಪ್ ಆಗಿದ್ದಾರೆ. ಇನ್ನು ಪಕ್ಕದ ಒಂದು ಅಪಾರ್ಟ್ಮೆಂಟ್ನಿಂದ ಕಾಣುತ್ತೆ. ಸೊ ಅದು ಕಾಣಬಾರ್ದು ಅನ್ನೋಂಥ ಕಾರಣಕ್ಕೆ ಇಲ್ಲೂ ಕೂಡ ಶೀಟ್ಗಳನ್ನು ಹಾಕಿದ್ದಾರೆ, ಸೈಡ್ಗೆ ಮತ್ತು ಮೇಲ್ಭಾಗದಲ್ಲಿ ಕೂಡ. ಸೊ ಹೀಗೆ ಒಳಭಾಗಕ್ಕೆ ಇದು ಒಂದು ಭಾಗ, ಮತ್ತೊಂದು ಭಾಗದಲ್ಲಿ ಈ ಭಾಗದಲ್ಲಿ ಕೂಡ ಮನೆಗಳಿದ್ದಾವೆ. ಮನೆಗಳು ಅಲ್ಲಿ ವಿಂಡೋಗಳ ಮೂಲಕವಾಗಿ ನೋಡಬಹುದು, ಕಿಟಕಿಗಳ ಮೂಲಕ ಒಳಗೆ ಕಾಣುತ್ತೆ. ಸೊ ಹಾಗಾಗಿ ಅದು ಕೂಡ ಕವರ್ ಆಗಬೇಕು ಅಂತೇಳಿ ಶೀಟ್ ಹಾಕಿದ್ದಾರೆ. ಸೊ ಹೀಗೆ ನೋಡಿ, ಇಲ್ಲಿ ಯಾರೋ ಒಬ್ರು ಜನ ಬಂದರು. ಸೊ ಆ ಭಾಗದಿಂದ ನೋಡಿದ್ರೆ ಇದು ಕಾಣುತ್ತೆ, ಆದರೆ ಅವ್ರಿಗೆ ಕಾಣಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಈ ಶೀಟನ್ನು ಹಾಕಿದ್ದಾರೆ. ಈಗ ಒಳಗಡೆ ಈಗ ಭೂಮಿಯನ್ನು ತೋಡಿ ಇಲ್ಲಿ ಪೂಜೆಯನ್ನ ಮಾಡಿದ್ದಾರೆ. HSR ಲೇಔಟ್ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿ ಕೊಟ್ಟಿದ್ದಾರೆ. ದೂರು ದಾಖಲಿಸಿಕೊಳ್ಳುವ ಹಂತದಲ್ಲಿ ಪೊಲೀಸರಿದ್ದಾರೆ. ನಿಧಿ ಶೋಧನೆಯಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಗುಂಡಿ ಅಗೆತಕ್ಕೆ ನಿಖರ ಕಾರಣವನ್ನ ಪೊಲೀಸರು ಪತ್ತೆ ಹಚ್ಚಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.